ಇನ್ನು ಬಂಡಾಯದ ಬಾವುಟ ಹಾರಿಸಿದ್ದ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಸಚಿವ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ. ನಾನು ಮಾಧ್ಯಮಗಳಿಗೆ ಕೈ ತೋರಿಸಿ ಹೋಗುವ ಶೋ ಆಫ್ ರಾಜಕಾರಣಿ ಅಲ್ಲ ಅಂತ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ನಾನು ಈಗಾಗಲೇ ಲೀಡರ್ ಆಗಿದ್ದೇನೆ, ಹೀಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ. ಸಿದ್ದರಾಮಯ್ಯ ಜೊತೆಗೂ ಮನಸ್ತಾಪ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಬೆಟ್ಟಗಳಿಗೆ ತೊಂದರೆ ಎಲ್ಲ ಬೆಟ್ಟ ಆಗ್ತೀವಿ. ನಮ್ಮವರಿದ್ದಾರೆ ಅವರು ನಿನ್ನೇನೋ ರಾತ್ರಿನೋ ಗೊತ್ತಾಯ್ತದೆ ಈ ರೀತಿ ಆಗಿತ್ತು ಅಂತ. ಬೆಟ್ಟ ಆಗ್ತೀವಿ, ಅವ್ರನ್ನ ಬೆಟ್ಟಾಗಿ ವಿಚಾರಿಸ್ತೀವಿ, ನೋಡೋಣ, ಅವ್ರು ಕೇಳ್ತೀವಿ. ಮನೆಗೆ ಬಂದಾಗ ಮನೆಗೆ ಬೆಟ್ಟಾಗಿ ಹೋಗ್ತಾರೆ. ಇಲ್ಲ, ಅಲ್ಲಿ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ಏನು ನೀವು ಒಂದು ಮಾಧ್ಯಮದಲ್ಲಿ ಸೃಷ್ಟಿ ಆಗಿತ್ತು ಏನೋ ಈ ಸನ್ನಿವೇಶಕ್ಕೆ ಸಿದ್ದರಾಮಯ್ಯ ಅವರ ಕಾರಣ ಅದು. ಸೊ ಅವ್ರು ಯಾವುದೇ ಕಾರಣಕ್ಕೂ ಭಾಗಿದಾರಲ್ಲ, ಎದಕ್ಕೂ ಇಲ್ಲ. ಮತ್ತು ಅಲ್ಲಿಗೆ ನಾವು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನಮ್ಮ ಭಾವನೆಯಿಂದ ನಾವು ದೂರ ಇದೀವಿ ಅಷ್ಟೇ. ಕೋಪ ಮಾಡೋದ್ರ ಅವಶ್ಯಕತೆ ಇಲ್ಲ. ಈಗ ಮಟ್ಟದಲ್ಲಿ ಇಲ್ಲ ಅವರು. ಸೊ ಈಗ ಬದಲಾವಣೆ ಆಗಿದೆ ರಾಜಕೀಯ ಸನ್ನಿವೇಶ, ಹೀಗಾಗಿ ಯಾರ ಮೇಲೆ ಕೋಪ ಮಾಡೋದು ಮುನಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲವೇ ಎಲ್ಲ ಪ್ರಶ್ನೆ ಇಲ್ಲ. ಅದು ಈಗ ಒಂದೇ ಪಕ್ಷದಲ್ಲಿ ಇದ್ದೀವಿ. ಅವಶ್ಯ ಬಿದ್ದಾಗ ನಾವು ಮಾತಾಡ್ತೀವಿ. ಮೊನ್ನೆ ಅವರು ಚುನಾವಣೆ ಮಾಡಿಲ್ಲಲ್ಲ, ನನ್ನ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಅವರು ಚುನಾವಣೆ ಮಾಡಿದ್ವಿಲ್ಲ. ಅವಶ್ಯ ಬಿದ್ದಾಗ ಮಾಡ್ತೀವಿ. ಪ್ರತಿ ಸಾರಿ ಹೋಗಿ ಬೇರೆಯವ್ರಂತ ನಾವು ಟಿ ವಿಯಲ್ಲಿ ಫೋಕಸ್ ಮಾಡಿ ಹಿಂಗೆ ಕೈ ಮಾಡಿ ಹಂಗೆ ಕೈ ಮಾಡಿ ನಾವು ತೋರಿಸ್ಕೊಳ್ಳೋಂಥ ಲೀಡ್ರ್ ಅಲ್ವೇ ಅಲ್ಲ ನಾವು. ನಮ್ಮದೇ ಅಂತ ಇತಿಮಿತಿಯಲ್ಲಿ ಕೆಲಸ ಮಾಡ್ತೀವಿ. ಮಂತ್ರಿಯಾಗಿ ಸಾಧನೆ ಮಾಡಬೇಕಾದ್ರೆ ನಮ್ಮಲ್ಲಿ ಮುಂಚೆಯಿಂದ ಇಲ್ಲವೇ ಇಲ್ಲ ಸಿದ್ಧಾಂತ. ಇಲ್ಲದೇನೋ ನಾವು ಹೆಸರು ಮಾಡಿದ್ದೀವಿ, ಲೀಡರ್ ಆಗಿದ್ದೀವಿ. ಮುಂದೆ ಕೂಡ ಪಕ್ಷ ಅವಕಾಶ ಕೊಟ್ಟರೆ ಮಾಡ್ತೀವಿ, ಇಲ್ಲಾಂದರೆ ಇಲ್ಲವೇ ಇಲ್ಲ. ಪಕ್ಷ ಅವಕಾಶ ತಾನಾಗಿ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ.